ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ಶಾಸಕತ್ವ ಭವಿಷ್ಯ ನಿರ್ಧಾರವಾಗುತ್ತೆ. ನಿನ್ನೆ ದಿನ ವಿನಯ್ ಸೇರಿ 17 ಮಂದಿ ಆರೋಪಿಗಳು ಅಂತೇಳಿ ಈಗಾಗಲೇ ಕೋರ್ಟ್ ಒಂದು ತೀರ್ಪನ್ನು ಸಹಿತ ನೀಡಿದೆ. ಇವತ್ತಿನ ದಿನ ಕ್ವಾಂಟಮ್ ಹಾಫ್ ಪನಿಷ್ಮೆಂಟ್ ಪ್ರಕಟಿಸಲಿರುವಂತಹ ಜನಪ್ರತಿನಿಧಿಗಳ ಕೋರ್ಟ್. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಟಿದ್ದಾರೆ. ನಿನ್ನೆ ದಿನ ದೋಷಿ ಅನ್ನುವಂತಹ ನಿಟ್ಟಿನಲ್ಲಿ ಏನೋ ಒಂದು ತೀರ್ಪು ಬಂದಿದೆ. ಇವತ್ತು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅಂತೇಳಿ ಪ್ರಕಟಿಸಲಿರುವಂತಹ ಜನಪ್ರತಿನಿಧಿಗಳ ಕೋರ್ಟ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ ಇತರೆ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಕೋರ್ಟ್ ಬಳಿ ಜಮಾಯಿಸ್ತಾ ಇರುವಂತಹ ವಿನಯ್ ಕುಲಕರ್ಣಿ ಬೆಂಬಲಿಗರು ಕೋರ್ಟ್ ಹತ್ರ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ನಿನ್ನೆ ದಿನ ವಿನಯ್ ಸೇರಿ 17 ಮಂದಿ ಆರೋಪಿಗಳು ಅಂತೇಳಿ ಕೋರ್ಟ್ ಒಂದು ತೀರ್ಪನ್ನು ನೀಡಿರುತ್ತೆ. ಇಂದು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಪ್ರಕಟಿಸಲಿರುವಂತಹ ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ, ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಟಿರುವಂತಹ ವಿನಯ್ ಮತ್ತು ಗ್ಯಾಂಗ್ KSRP ವಾಹನದಲ್ಲಿ ಕೊಲೆಗಾರರ ತಂಡ ತರ್ತಾ ಇದ್ದಾರೆ ಪೊಲೀಸರು. ಇನ್ನು ಸ್ವಲ್ಪ ಹೊತ್ತಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಈಗಾಗಲೇ ಶಾಸಕ ವಿನಯ್ ಕುಲಕರ್ಣಿ ಅವರನ್ನು ಸೇರಿಕೊಂಡು ಅಪರಾಧಿಗಳಿಗೆ ಶಿಕ್ಷೆ ಒಂದು ಪ್ರಮಾಣ ಪ್ರಕಟವಾಗುವಂಥದ್ದು ಇಂದಿನ ದಿನ. ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಯಾರೆಲ್ಲ ಏನಿದ್ದಾರೆ ಅವರು ಕೋರ್ಟ್ ಮುಂದೆ ಈಗಾಗಲೇ ಹಾಜರಾಗಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾಯ್ತಾ ಕೂತ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಪ್ರಮಾಣ ಅಂದರೆ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗುವಂಥದ್ದು ಎಷ್ಟು ವರ್ಷಗಳ ಕಾಲ ಇರ್ಬೋದು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಒಂದು ಕಡೆ ವಿನಯ್ ಕುಲಕರ್ಣಿ ಅವರಿಗೆ ನಿನ್ನೆ ದಿನ ಏನು ದೋಷಿ ಅಂತ ಹೇಳಿತು, ವಿನಯ್ ಕುಲಕರ್ಣಿ ಮತ್ತು 17 ಮಂದಿ ಆರೋಪಿಗಳೇನಿದ್ದಾರೆ ಅವರೆಲ್ಲ ದೋಷಿ ಅಂತ ಏನು ನಿನ್ನೆ ದಿನ ಆದೇಶ ಹೊರಡಿಸಿದ್ದಾರೆ. ಈ ಒಂದು ಕಾರಣದಿಂದಾಗಿ ಇವತ್ತಿನ ದಿನ ಅಂದರೆ ಕ್ವಾಂಟಮ್ ಆಫ್ ಪನಿಷ್ಮೆಂಟನ್ನು ಪ್ರಕಟಿಸ್ತಾರೆ ಕೋರ್ಟ್ ಅವರು. ಜನಪ್ರತಿನಿಧಿಗಳ ಕೋರ್ಟ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಟು ಬರ್ತಾ ಇದ್ದಾರೆ ವಿನಯ್ ಮತ್ತು ಅವರ ಗ್ಯಾಂಗು. ಹೀಗಿರಬೇಕಾದ್ರೆ ಇವತ್ತಿನ ದಿನ ಪ್ರಕಟವಾಗುತ್ತೆ ಇವರ ಶಿಕ್ಷೆ ಪ್ರಮಾಣ ಎಷ್ಟು ದಿನ ಇರುತ್ತೆ, ಎಷ್ಟು ವರ್ಷ ಇರುತ್ತೆ ಅನ್ನುವಂಥದ್ದನ್ನು, 2 ವರ್ಷನ 5 ವರ್ಷನ 10 ವರ್ಷನ ಅನ್ನುವಂತಹ ನಿಟ್ಟಿನಲ್ಲಿ ಇವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂಥದ್ದು ಇಂದಿನ ದಿನ. ಇನ್ನು ಯೋಗೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಅವರನ್ನು ನಿನ್ನೆ ದಿನ ದೋಷಿ ಅಂತೇಳಿ ಜನಪ್ರತಿನಿಧಿಗಳ ಕೋರ್ಟ್ ಒಂದು ಆದೇಶವನ್ನು ಪ್ರಕಟಿಸಿತ್ತು. ಹೀಗಿರಬೇಕಾದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತಿನ ದಿನ ಅಂದರೆ ಅವರ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಅವರ ಶಾಸಕತ್ವ ಭವಿಷ್ಯ ಒಂದು ಕಡೆ ನಿರ್ಧಾರ ಆಗುವಂಥದ್ದು. ಈಗಾಗಲೇ ವಿನಯ್ ಸೇರಿ 17 ಮಂದಿಯನ್ನು ಏನು ಆರೋಪಿಗಳಂತೇಳಿ ಕೋರ್ಟ್ ಈಗಾಗಲೇ ತೀರ್ಪನ್ನು ಸಹಿತ ನೀಡಿದೆ. ಈಗ ಪರಪ್ಪನ ಅಗ್ರಹಾರದಿಂದ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಈ ಹೊತ್ತಲ್ಲಿ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಸಹಿತ ಕೋರ್ಟ್ ಮುಂದೆ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಬೆಂಬಲತನವನ್ನು ತೋರಿಸ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವರ ಪರವಾಗಿ. ಏನೇ ಆದರೂ ಕೂಡ ಕಾನೂನು ಮುಂದೆ ಎಲ್ಲರೂ ಒಂದೇ. ಕಾನೂನು ಯಾವ ಒಂದು ತೀರ್ಪನ್ನು ನೀಡುತ್ತೆ, ಕೋರ್ಟ್ ಯಾವ ಒಂದು ತೀರ್ಪನ್ನು ನೀಡುತ್ತೆ ಅದನ್ನು ಖಂಡಿತವಾಗ್ಲೂ ಅವರು ಸ್ವೀಕರಿಸಲೇಬೇಕಾಗುತ್ತೆ. ವಿನಯ್ ಕುಲಕರ್ಣಿ ಅವರಿಗೆ ಇವತ್ತಿನ ದಿನ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥದ್ದು. ಯೋಗೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 10 ವರ್ಷಗಳ ಕಾಲ ಅಂದರೆ ಸಾಕಷ್ಟು ವರ್ಷಗಳಾಯಿತು, ವಿಚಾರಣೆಗಳು ಕೂಡ ನಡೆದಿದೆ, ಸಾಕಷ್ಟು ತನಿಖೆ ನಡೆದಿದೆ. ಎಲ್ಲವೂ ಆದ ನಂತರ ಈಗಾಗಲೇ ಶಾಸಕರಾಗಿದ್ದಾರೆ. ಆದರೂ ಸಹಿತ ಈಗ ಇಫ್ ಇನ್ ಕೇಸ್ 2 ವರ್ಷಕ್ಕಿಂತ ಹೆಚ್ಚಾಗಿ ಏನಾದರೂ ಶಿಕ್ಷೆ ಪ್ರಕಟಣೆ ಆದರೆ ಒಂದು ವೇಳೆ ಇವರ ಶಾಸಕತ್ವಕ್ಕೆ ಒಂದು ಕಡೆ ಕುತ್ತು ಬರುವಂಥದ್ದು, ಒಂದು ಶಾಸಕ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವಿನಯ್ ಕುಲಕರ್ಣಿ ಅವರಿಗೂ ಸಹಿತ ಒಂದು ಕಡೆ ಟೆನ್ಷನ್ ಹೆಚ್ಚಾಗಿದೆ. ಅವರ ಬೆಂಬಲಿಗರಿಗೂ ಕೂಡ ಟೆನ್ಷನ್ ಹೆಚ್ಚಾಗಿದೆ. ಕುಟುಂಬಸ್ಥರಿಗೆ ಆಗಿರ್ಬೋದು, ಬೆಂಬಲಿಗರಿಗೆ ಆಗಿರ್ಬೋದು, ವಕೀಲರಿಗೂ ಕೂಡ ಟೆನ್ಷನ್ ಹೆಚ್ಚಾಗಿದೆ. ವಕೀಲರು ಇಲ್ಲಿ ವಾದ ಮಾಡೋದಕ್ಕೆ, ಪ್ರತಿವಾದವನ್ನು ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿಯವರ ಶಾಸಕತ್ವದ ಭವಿಷ್ಯ ನಿರ್ಧಾರವಾಗುತ್ತೆ.
ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತರಾಜ್ ನಮ್ಮ ಜೊತೆ ಇದ್ದಾರೆ. ದತ್ತರಾಜ್, ಇಲ್ಲಿ ಮುಖ್ಯವಾಗಿ ವಿನಯ್ ಕುಲಕರ್ಣಿ ಅವ್ರನ್ನ ನಿನ್ನೆ ದಿನ ದೋಷಿ ಅಂತೇಳಿ ಪ್ರಕಟಣೆ ಮಾಡಲಾಗಿದೆ. ಸೊ ಹೀಗಿರಬೇಕಾದ್ರೆ ಅವರ ಶಿಕ್ಷೆ ಪ್ರಮಾಣ ಪ್ರಕಟ ಇವತ್ತಿನ ದಿನ ಆಗುತ್ತೆ. ಒಂದು ಕಡೆ ಎಲ್ಲರಿಗೂ ಕೂಡ ಟೆನ್ಷನ್ ಆಗಿದೆ. ವಿನಯ್ ಕುಲಕರ್ಣಿ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು ಮತ್ತು ವಕೀಲರಿಗೂ ಕೂಡ ಒಂದು ಕಡೆ ಟೆನ್ಷನ್ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗಿದೆ, ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ? ವಿನೋದ್, ಈ ಕೋಟಿ ಇದ್ರೂ ಕೂಡ ಏನು ಕೊಲೆ ಮಾಡಿದಂಥವನು ಜೈಲ್ ಸೇರ್ಲೇಬೇಕು ಅನ್ನೋದು ಈಗ ವಿನಯ್ ಕುಲಕರ್ಣಿ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಎಟ್ ಪ್ರೆಸೆಂಟ್ 2016 ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2019ರಲ್ಲಿ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. 21ರಲ್ಲಿ ಈ ಹಿಯರಿಂಗ್ಸ್ಗಳು ಅಥವಾ ಕೋರ್ಟ್ ವಿಚಾರಣೆಗಳು ನಡೆಯೋಕ್ಕೆ ಶುರುವಾಗ್ತವೆ. 21ರಿಂದ ಇಲ್ಲಿಯವರೆಗೂ ಕೂಡ ನಡೆದಂತಹ ಸಂಪೂರ್ಣವಾದಂತಹ ವಿಚಾರಣೆಗಳನ್ನು ಮತ್ತು ದೋಷಾರೋಪ ಪಟ್ಟಿ, CBI ಕೊಟ್ಟಿರ್ತಕ್ಕಂಥ ದೋಷಾರೋಪ ಪಟ್ಟಿಗಳನ್ನು ಈಗ ಕೊಟ್ಟು ಇಷ್ಟು ದಿವಸನೂ ಕೂಡ ಏನು ವಾದ ಪ್ರತಿವಾದಗಳು ನಡೆದು ಇದೀಗ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ ಅಲ್ಲಿರ್ತಕ್ಕಂಥ ಈಗ ಪೀಠದ ಮುಂದೆ ನಿನ್ನೆನೂ ಕೂಡ ಆರೋಪಿ ಅನ್ನೋದು ಸಾಕ್ಷಿ ಸಮೇತ ಅಂದರೆ ಎಲ್ಲದೂ ಕೂಡ ಸಿಕ್ಕಿರೋದಕ್ಕೋಸ್ಕರ ಈಗ ಕುಲಂಕುಲ ಗೊತ್ತಾಗಿದೆ. ಅಂದರೆ ಈಗ ತೀರ್ಪು ಒಂದು ಪ್ರಕಟ ಆಗಿದೆ. ಆದರೆ ಆ ತೀರ್ಪು ಪ್ರಕಟ ಆದರೆ ಎಷ್ಟು ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಇವತ್ತು ಗೊತ್ತಾಗಬೇಕಾಗಿದೆ. ನಿನ್ನೆ ಒಂದು 6:30ವರೆಗೂ ಕೂಡ ಈ ಒಂದು ಭಾಗದಲ್ಲಿದ್ದಂಥ ವಿನಯ್ ಕುಲಕರ್ಣಿ ಮತ್ತು ಆರೋಪಿಗಳು ಉಳಿದಿರ್ತಕ್ಕಂಥ 21 ಜನ ಏನಿದ್ದಾರೆ ಆ ಒಂದು ಆರೋಪಿಗಳನ್ನು ನೇರವಾಗಿ ಕರ್ಕೊಂಡು ಹೋಗಿ ಪರಪ್ಪನ ಅಗ್ರಹಾರಕ್ಕೆ ಬಿಡುವಂತಹ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ಅವರನ್ನು ಮತ್ತೆ ಈಗ ಕೋರ್ಟ್ಗೆ 11:30-12 ಗಂಟೆ ಒಳಗಡೆ ಕರ್ಕೊಂಡು ಬಂದು ಗಜಾನನ ಭಟ್ಟಿದಾರಲ್ಲ ಅವರ ಮುಂದೆ ಆ ಪೀಠದ ಮುಂದೆ ಬಿಡುವಂತಹ ಕೆಲಸಗಳು ಮಾಡ್ತಾರೆ. ನಿನ್ನೆ ಏನು ದೋಷಾರೋಪ ಈಗ ಇವರಿರೋದು ಪಕ್ಕ ಆಗಿದೆ. ಆ ಕಾರಣಕ್ಕೋಸ್ಕರ ಆರೋಪಿಗಳು ಅನ್ನೋದು ಗೊತ್ತಾಗಿ ಅಥವಾ ಅಪರಾಧಿಗಳು ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಶಿಕ್ಷೆಯ ಪ್ರಮಾಣವನ್ನು ಇವತ್ತು ಡಿಕ್ಲೇರ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಡಿಕ್ಲೇರ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತು 120B ಏನು IPC ಸೆಕ್ಷನ್ ಇವು ಒಳಸಂಚು ಮತ್ತು ಅದೇ ರೀತಿಯಾಗಿ 302 ಮರ್ಡರ್ ಕೇಸ್ ಏನಿದೆ ಇವೆರಡೂ ಇದರಲ್ಲಿ ಪ್ರಮುಖವಾಗಿರೋಕ್ಕೋಸ್ಕರ ಮಿನಿಮಮ್ ಅಂತ ಹೇಳಿದ್ರೆ 7 to 10 ಇಯರ್ಸ್ ಒಳಗಡೆ ಒಂದು ಶಿಕ್ಷೆ ಪ್ರಕಟ ಆಗುವಂತಹ ಸಾಧ್ಯತೆಗಳಿರ್ತವೆ. ಒಟ್ಟು A1 ಹಿಡಿದು A17ವರೆಗೂ ಕೂಡ ಒಟ್ಟು 17 ಮಂದಿಗೆ ಒಟ್ಟು 21 ಜನ ಇದ್ದರೆ 4 ಜನ ಸಾಕ್ಷಿ ಮಾಡ್ಕೊಂಡು ಉಳಿದಿರ್ತಕ್ಕಂಥ ಏನು 17 ಮಂದಿಗೆ ಈಗ ಶಿಕ್ಷೆ ಪ್ರಕಟವಾಗುವಂತಹ ಸಾಧ್ಯತೆಗಳಿದ್ದಾವೆ. ಅಂದರೆ ಅದರಲ್ಲಿ ಏನಾಗುತ್ತೆ, ಎಷ್ಟು ಜನರಿಗೆ, ಕೆಲವರೆಲ್ಲ ಈಗ ಅಡ್ವೊಕೇಟ್ಗಳು ಅವ್ರು ಯಾರ್ಯಾರ ಪರ ಇದ್ದಾರೆ, ಈಗ ಆರೋಪಿಗಳ ಪರ ಏನಿರ್ತಾರೆ ಅವ್ರೀಗ ಅರ್ಜಿಯನ್ನು ಹಾಕೋದು ಅಥವಾ ರೈಟಿಂಗ್ನ ಮೂಲಕವೋ ಅಥವಾ ನೇರವಾಗಿ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ, ವಾದವನ್ನು ಮುಂದಿಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಇಲ್ಲ CBIನಲ್ಲಿ ಆದಂತಹ ಇನ್ವೆಸ್ಟಿಗೇಷನ್ನ ನ್ಯೂನತೆಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸಗಳನ್ನು ಮಾಡಿ ನಮಗೆ ಈ ರೀತಿಯಾದಂಥ ರಿಲೀಫ್ಗಳನ್ನು ಕೊಡಬೇಕು, ನಾವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅಷ್ಟವರೆಗೂ ಕೂಡ ಅಂದರೆ ಇವತ್ತು ಎಕ್ಸಾಕ್ಟ್ ಒಂದು 3 ಗಂಟೆಯವರೆಗೂ ಕೂಡ ವಾದಗಳು ನಡಿಬೋದು. ಶಿಕ್ಷೆಯ ಏನು ಪ್ರಕಟ ಆಗಬೇಕಾಗಿದೆ, ಎಷ್ಟು ಪ್ರಮಾಣ ಆಗುತ್ತೆ ಅಂದ್ರೆ ಗೊತ್ತಾಗಬೇಕಾಗುತ್ತೆ. ಅಂದರೆ ಈ ಜೀವಾವಧಿ ಶಿಕ್ಷೆ ಆದರೆ ಒಂದು 13 to 14 ಇಯರ್ಸ್ವರೆಗೂ ಕೂಡ ಇರುತ್ತೆ. ಲೈಫ್ ಆದರೂ ಕೂಡ ಆಜೀವ ಪರ್ಯಂತ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ಒಂದು ಸೆನ್ಸೇಷನ್ ಆಗಿದೆ ವಿಚಾರಗಳು. ಏನು ಯಾವ ರೀತಿಯಾಗಿ ಶಿಕ್ಷೆ ಪ್ರಕಟ ಆಗುತ್ತೆ, ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಸ್ಪಷ್ಟವಾಗಿ ಇವತ್ತು ಗೊತ್ತಾಗಲಿದೆ. ವಿನೋದ್, ಓಕೆ, ಥ್ಯಾಂಕ್ ಯು ದತ್ತರಾಜ್. ಇನ್ನು ವಿನಯ್ ಕುಲಕರ್ಣಿ ಅವರ ಶಾಸಕತ್ವದ ಭವಿಷ್ಯ ಇಂದಿನ ದಿನ ನಿರ್ಧಾರವಾಗುವಂಥದ್ದು ಏನಾಗಬಹುದು ಅನ್ನುವಂಥದ್ದು ನಾವೆಲ್ಲ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ಅವರ ಏನು ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂಥದ್ದು. ಏನೋ ಜೈಲು ಸೇರಿರುವಂತಹ ಕಾಂಗ್ರೆಸ್ ಮಾಜಿ ಈಗಾಗಲೇ ಸದ್ಯದ ಮಟ್ಟಿಗೆ ವಿನಯ್ ಕುಲಕರ್ಣಿ ಅವರಿಗೂ ಕೂಡ ಒಂದು ಕಡೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಯಾಕೆಂತಂದರೆ ಈಗ ಅಂದರೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರ ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂಥದ್ದು. ಒಂದು ಕಡೆ 2 ವರ್ಷ ಆಗ್ಬೋದಾ, 5 ವರ್ಷ ಆಗ್ಬೋದಾ, 10 ವರ್ಷ ಆಗ್ಬೋದಾ ಅನ್ನುವಂತಹ ಟೆನ್ಷನ್ನಲ್ಲಿ ಅವರಿದ್ದಾರೆ. ವಕೀಲರಿಗೂ ಕೂಡ ಟೆನ್ಷನ್ನು, ಅವರ ಕುಟುಂಬಸ್ಥರಿಗೂ ಕೂಡ ಟೆನ್ಷನ್ನು.